ಹೆಲೋ ಸ್ಟೂಡೆಂಟ್ಸ್, ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಇದೆ. ಅದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಬನ್ನಿ, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅನೌನ್ಸ್ ಆದ ನಂತರ ತುಂಬ ವಿದ್ಯಾರ್ಥಿಗಳು ರೀವ್ಯಾಲ್ಯುವೇಷನ್ಗೆ ಹಾಕಬೇಕು ಅಂತಿರ್ತಾರೆ. ಈ ವಿಡಿಯೋದಲ್ಲಿ ನಾವು ರೀವ್ಯಾಲ್ಯುವೇಷನ್ ಮತ್ತು ರೀಟೋಟಲಿಂಗ್ ಅಂತ ಹೇಳಿರುತ್ತೆ. ಈಗ ನಾವು ಇವೆರಡರ ಬಗ್ಗೆನೂ ಸಹ ಕಂಪ್ಲೀಟ್ ಆಗಿ ತಿಳ್ಕೊತಾ ಹೋಗೋಣ. ರೀವ್ಯಾಲ್ಯುವೇಷನ್ ಮತ್ತು ರೀಟೋಟಲಿಂಗ್ಗೆ ಅಪ್ಲಿಕೇಶನ್ ಹಾಕಬೇಕಂತಂದ್ರೆ ಅದಕ್ಕಿಂತ ಮೊದಲೇ ಒಂದು ಇಂಪಾರ್ಟೆಂಟ್ ಪ್ರೋಸೆಸ್ ಇರುತ್ತೆ. ಅದರ ಬಗ್ಗೆನೂ ಸಹ ನಾನೀಗ ಹೇಳ್ತೀನಿ ನಿಮಗೆ. ಬನ್ನಿ, ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಮೊದಲಿಗೆ ಈಗ ರೀವ್ಯಾಲ್ಯುವೇಷನ್ ರೀಟೋಟಲಿಂಗ್ ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮೊದಲೇ ಒಂದು ಇಂಪಾರ್ಟೆಂಟ್ ಪ್ರೋಸೆಸ್ ಇರುತ್ತೆ ಅಂತ ಹೇಳಿದ್ನಲ್ಲ. ಅದೇ ಸ್ಕ್ಯಾನ್ ಕಾಪಿ ಅಂತ ಹೇಳಿ. ಏನಿದು ಸ್ಕ್ಯಾನ್ ಕಾಪಿ? ಸ್ಕ್ಯಾನ್ ಕಾಪಿಗೂ ರೀವ್ಯಾಲ್ಯುವೇಷನ್ಗೂ ಏನು ಸಂಬಂಧ ಅಂತಂದರೆ, ಈಗ ನೀವು ಎಕ್ಸಾಮನ್ನು ಬರೆದ್ರಿ. ಬರೆದಾದ್ಮೇಲೆ ನಿಮಗೆ ರಿಸಲ್ಟ್ ಅನೌನ್ಸ್ ಆಯ್ತಲ್ವಾ. ನಿಮ್ಮ ಆನ್ಸರ್ ಶೀಟ್ ಇದೆ ನೋಡಿ, ಅದನ್ನೇ ನಾವು ಸ್ಕ್ಯಾನ್ ಕಾಪಿ ಅಂತ ಹೇಳಿ ಕರಿತೀವಿ. ನೀವು ಮೊದಲಿಗೆ ಸ್ಕ್ಯಾನ್ ಕಾಪಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರತ್ತೆ. ಸ್ಕ್ಯಾನ್ ಕಾಪಿ ಅಂತಂದರೆ ಈಗಾಗಲೇ ನಿಮ್ಮ ಆನ್ಸರ್ ಶೀಟನ್ನು ಇವ್ಯಾಲ್ಯುವೇಷನ್ ಮಾಡಿರ್ತಾರೆ. ಈ ಒಂದು ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ಎಲ್ಲ ನೀಟಾಗಿ ಅಲ್ಲಿ ತಿಳಿಸಿರ್ತಾರೆ. ಅದನ್ನು ಸ್ಕ್ಯಾನ್ ಮಾಡಿ ನಿಮಗೆ ಕಳಿಸ್ತಾರೆ. ಅದನ್ನೇ ಸ್ಕ್ಯಾನ್ ಕಾಪಿ ಅಂತ ಹೇಳಿ ಕರಿತೀರಿ. ಇದಕ್ಕೂ ಸಹ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಇದಕ್ಕೂ ಸಹ ಫೀಸ್ ಇರುತ್ತೆ. ಫೀಸನ್ನು ಪೇ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಇದು ಸ್ಕ್ಯಾನ್ ಕಾಪಿಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್. ಕ್ಲಿಯರ್ ಆಯ್ತಲ್ವಾ? ಈಗ ನೀವು ಸ್ಕ್ಯಾನ್ ಕಾಪಿಗೆ ಅರ್ಜಿನ ಸಲ್ಲಿಸಿದಿರ ಅಂತ ಹೇಳಿ ತಿಳ್ಕೊಳ್ಳೋಣ. ಸ್ಕ್ಯಾನ್ ಕಾಪಿ ನಿಮಗೆ ಬಂತು. ಅದನ್ನು ಏನು ಮಾಡ್ತೀರಂತಂದರೆ, ನೀವು ಯಾವ ಕಾಲೇಜಲ್ಲಿ ಸೆಕೆಂಡ್ ಪಿ ಯು ಸಿನ ಓದಿದ್ರೋ, ಆ ಯಾವ ಸಬ್ಜೆಕ್ಟ್ಗೆ ನೀವು ಸ್ಕ್ಯಾನ್ ಕಾಪಿಗೆ ಅಪ್ಲಿಕೇಶನ್ ಹಾಕಿದ್ರೋ ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತಹ ನಿಮ್ಮ ಕಾಲೇಜಿನ ಲೆಕ್ಚರರ್ಗೆ ಸ್ಕ್ಯಾನ್ ಕಾಪಿನ ತೋರಿಸಿ ಅವರು ಚೆಕ್ ಮಾಡ್ತಾರೆ. ಎಲ್ಲದಕ್ಕೂ ಕರೆಕ್ಟಾಗಿ ಮಾರ್ಕ್ಸ್ ಕೊಟ್ಟಿದ್ರಾ ಇಲ್ವಾ ಅಂತ ಹೇಳಿ. ಇಲ್ಲ, ಯಾವುದಾದ್ರೂ ಪ್ರಶ್ನೆಗೆ ಮಾರ್ಕ್ಸ್ ಕೊಟ್ಟಿಲ್ಲ ಅಂತಿದ್ರೆ, ಅಥವಾ ಇದಕ್ಕೆ ಇನ್ನೂ ಸಹ ಮಾರ್ಕ್ಸನ್ನು ಕೊಡಬೇಕಾಗಿತ್ತು ಅಂತಿದ್ರೆ, ನಿಮ್ಮ ಲೆಕ್ಚರರ್ಸ್ ನಿಮಗೆ ಹೇಳ್ತಾರೆ. ಆವಾಗ ನೀವೇನು ಮಾಡ್ತೀರಾ, ಅಪ್ಲಿಕೇಶನನ್ನು ಹಾಕಿ ಅಂತ ಹೇಳಿದ್ರೆ ನೀವು ಅಪ್ಲಿಕೇಶನನ್ನು ಹಾಕಿ. ಯಾಕೆ ಅಂತಂದರೆ, ರೀವ್ಯಾಲ್ಯುವೇಷನ್ ಮತ್ತು ರೀಟೋಟಲಿಂಗ್ಗೆ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮೊದಲು ವಿದ್ಯಾರ್ಥಿ ಸ್ಕ್ಯಾನ್ ಕಾಪಿನ ಪಡ್ಕೊಂಡಿರಬೇಕಾಗಿರತ್ತೆ ಅಂತ ಹೇಳಿ ಅಫಿಷಿಯಲ್ ಆಗಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ? ನೀವು ಸ್ಕ್ಯಾನ್ ಕಾಪಿನ ಪಡ್ಕೊಳ್ಳಿ ಮೊದಲಿಗೆ, ಅದನ್ನು ಚೆಕ್ ಮಾಡಿ. ಓಕೆನಾ? ನಾನು ರೀವ್ಯಾಲ್ಯುವೇಷನ್ಗೆ ಹಾಕಿದ್ರೆ ನನಗೆ ಮಾರ್ಕ್ಸ್ ಬರುತ್ತಾ, ಇಲ್ಲಾಂದರೆ ರೀಟೋಟಲಿಂಗ್ ಹಾಕಿದ್ರೆ ಮಾರ್ಕ್ಸ್ ಬರುತ್ತಾ ಅಂತ ಹೇಳಿ. ಓಕೆನಾ? ಇದು ಸ್ಕ್ಯಾನ್ ಕಾಪಿಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್. ರೀವ್ಯಾಲ್ಯುವೇಷನ್ ಮತ್ತು ರೀಟೋಟಲಿಂಗ್ ಹಾಕಬೇಕಂತಂದ್ರೆ ನೀವು ಮೊದಲಿಗೆ ಸ್ಕ್ಯಾನ್ ಕಾಪಿನ ಪಡ್ಕೊಂಡಿರಲೇಬೇಕಾಗುತ್ತೆ. ಸ್ಕ್ಯಾನ್ ಕಾಪಿನ ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ರೀವ್ಯಾಲ್ಯುವೇಷನ್ ಮತ್ತು ರೀಟೋಟಲಿಂಗ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ನೀಡಲಾಗುತ್ತೆ ಅಂತ ಹೇಳಿ ಸಹ ತಿಳಿಸಿರ್ತಕ್ಕಂಥದ್ದು. ಓಕೆನಾ? ಇದು ಸ್ಕ್ಯಾನ್ ಕಾಪಿಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್. ನಾವೀಗ ರೀವ್ಯಾಲ್ಯುವೇಷನ್ ಮತ್ತು ರೀಟೋಟಲಿಂಗ್ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಬನ್ನಿ. ಮೊದಲಿಗೆ ರೀವ್ಯಾಲ್ಯುವೇಷನ್ ಏನಂತಂದರೆ, ಈಗ ನೀವು ಆನ್ಸರನ್ನು ಬರೆದಿದ್ದೀರಾ ಆನ್ಸರ್ ಬುಕ್ಲೆಟಲ್ಲಿ, ಅದನ್ನು ಸ್ಕ್ಯಾನ್ ಕಾಪಿ ತರಿಸಿದ್ದೀರಾ. ಚೆಕ್ ಮಾಡಿದ್ರಿ. ಎಲ್ಲಾದ್ರೂ ಮಾರ್ಕ್ಸ್ ಇನ್ನೂ ಸಹ ಜಾಸ್ತಿ ಕೊಡಬೇಕಾಗಿತ್ತು, ಅಥವಾ ಒಂದು ಪ್ರಶ್ನೆನ ಕರೆಕ್ಷನ್ನೇ ಮಾಡಿಲ್ಲ ಅಂತಿದ್ರೆ, ನೀವಾಗ ರೀವ್ಯಾಲ್ಯುವೇಷನ್ಗೆ ಅಪ್ಲಿಕೇಶನ್ ಹಾಕ್ತೀರಾ. ರೀವ್ಯಾಲ್ಯುವೇಷನ್ಗೆ ಅಪ್ಲಿಕೇಶನ್ ಹಾಕಿದ್ದಾದಮೇಲೆ ನಿಮ್ಮ ಆನ್ಸರ್ ಶೀಟನ್ನು ಮತ್ತೊಮ್ಮೆ ಕರೆಕ್ಷನ್ ಮಾಡ್ತಾರೆ. ಎಲ್ಲಾದರೂ ಮಾರ್ಕ್ಸ್ ಮಿಸ್ ಮಾಡಿದಿರಾ ಅಂತ ಹೇಳಿ ಮತ್ತೊಮ್ಮೆ ಕರೆಕ್ಷನ್ ಮಾಡ್ತಾರೆ. ಆವಾಗ ಎಲ್ಲಾದರೂ ಮಾರ್ಕ್ಸ್ ಬರಬೇಕಂತಿದ್ರೆ ಅಫ್ಕೋರ್ಸ್ ಮಾರ್ಕ್ಸ್ ಕೊಡ್ತಾರೆ. ಇಲ್ಲ ಅಂತಂದರೆ ಎಲ್ಲಾದರೂ ಮಾರ್ಕ್ಸನ್ನು ಜಾಸ್ತಿ ಕೊಟ್ಬಿಟ್ಟಿದ್ರೆ ಅದನ್ನು ಕಟ್ ಮಾಡಿ ಕಡಿಮೆ ಮಾಡ್ತಕ್ಕಂಥ ಚಾನ್ಸಸ್ಸು ಇರುತ್ತೆ. ಅದಕ್ಕೋಸ್ಕರ ಕಂಪ್ಲೀಟಾಗಿ ಇನ್ಫಾರ್ಮೇಷನನ್ನು ತಿಳ್ಕೊಂಡೆ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಕೆಲವೊಮ್ಮೆ ಈಗ ಬಂದಿರತಕ್ಕಂಥ ಮಾರ್ಕ್ಸ್ಗಿಂತ ಜಾಸ್ತಿನೂ ಆಗ್ಬೋದು, ಅಥವಾ ಕಡಿಮೆನೂ ಸಹ ಆಗ್ಬೋದು. ಓಕೆನಾ? ಆ ರೀತಿ ಇರುತ್ತೆ. ನೀವು ಕಂಪ್ಲೀಟಾಗಿ ಇನ್ಫಾರ್ಮೇಷನನ್ನು ಮೊದಲಿಗೆ ತಿಳ್ಕೊಳ್ಳಿ. ಆ್ಯಂಡ್ ಸ್ಕ್ಯಾನ್ ಕಾಪಿನ ತರಿಸ್ಬಿಟ್ಟು, ಇನ್ ಕೇಸ್ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ತರಿಸ್ಬಿಟ್ಟು ಚೆಕ್ ಮಾಡಿಸ್ಬೋದು. ಆ್ಯಂಡ್ ರೀವ್ಯಾಲ್ಯುವೇಷನ್ಗೆ ಅಪ್ಲಿಕೇಶನ್ ಹಾಕೋ ರೀತಿ ಇದ್ದರೆ ಹಾಕ್ಬೋದು. ಆ್ಯಂಡ್ ರೀಟೋಟಲಿಂಗ್ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನನ್ನು ಸಹ ತಿಳ್ಕೊತಾ ಹೋಗೋಣ. ಬನ್ನಿ. ರೀಟೋಟಲಿಂಗ್ ಅಂತಂದರೆ ಏನು? ರೀವ್ಯಾಲ್ಯುವೇಷನ್ ಅಂತಂದರೆ ಮತ್ತೊಮ್ಮೆ ಕರೆಕ್ಷನ್ ಮಾಡ್ತಕ್ಕಂಥದ್ದು. ರೀಟೋಟಲಿಂಗ್ ಅಂತಂದರೆ, ಈಗ ಪ್ರತಿ ಪ್ರಶ್ನೆಗೆ ಮಾರ್ಕ್ಸನ್ನು ಪಕ್ಕದಲ್ಲಿ ಬರೀತಾರಲ್ವಾ, ಆ ಮಾರ್ಕ್ಸನ್ನು ಕೌಂಟಿಂಗಲ್ಲಿ ಎಲ್ಲಾದರೂ ಮಿಸ್ ಆಗಿದ್ದರೆ ಮತ್ತೊಮ್ಮೆ ರೀಕೌಂಟಿಂಗ್ ಅಂತ ಹೇಳಿ ಮಾಡ್ತಾರೆ. ಓಕೆನಾ? ಇಲ್ಲಿ ರೀವ್ಯಾಲ್ಯುವೇಷನ್ ಮಾಡೋದಿಲ್ಲ, ಇಲ್ಲಿ ರೀಟೋಟಲಿಂಗನ್ನು ಮಾತ್ರ ಮಾಡ್ತಾರೆ. ಅಂತಂದರೆ ಮಾರ್ಕ್ಸನ್ನು ಅಲ್ಲಿ ಪಕ್ಕದಲ್ಲಿ ಬರ್ದಿರ್ತಾರಲ್ವಾ, ಅದನ್ನು ಮಾತ್ರನೇ ಕೌಂಟ್ ಮಾಡ್ತಕ್ಕಂತಹ ಪ್ರೋಸೆಸ್ ಇದು ರೀಟೋಟಲಿಂಗ್ ಅಂತ ಹೇಳಿ. ಬೇಕಿದ್ರೆ ವಿದ್ಯಾರ್ಥಿಗಳು ಎರಡಕ್ಕೂ ಸಹ ಅರ್ಜಿಯನ್ನು ಸಲ್ಲಿಸ್ಬೋದು, ಅಥವಾ ಬರೀ ರೀಟೋಟಲಿಂಗ್ಗೆ ಮಾತ್ರ ಸಲ್ಲಿಸ್ಬೋದು, ರೀವ್ಯಾಲ್ಯುವೇಷನ್ಗೆ ಮಾತ್ರ ಸಲ್ಲಿಸ್ಬೋದು. ಈ ರೀತಿ ಇರುತ್ತೆ. ಆ್ಯಂಡ್ ಈಗ ಸ್ಕ್ಯಾನ್ ಕಾಪಿಗೆ, ರೀವ್ಯಾಲ್ಯುವೇಷನ್ಗೆ, ರೀಟೋಟಲಿಂಗ್ಗೆ ಅಪ್ಲಿಕೇಶನ್ಸ್ಗಳು ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಯಾವುದು ಆ್ಯಂಡ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ, ಮತ್ತು ಸ್ಕ್ಯಾನ್ ಕಾಪಿಗೆ ಮತ್ತು ರೀವ್ಯಾಲ್ಯುವೇಷನ್ಗೆ ಫೀಸನ್ನು ಕಟ್ಟೋದಕ್ಕೆ ಲಾಸ್ಟ್ ಡೇಟ್ ಯಾವುದು, ಈ ಎಲ್ಲ ಮಾಹಿತಿಯನ್ನು ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ಈಗಾಗಲೇ ನೀಡಿರ್ತಕ್ಕಂಥದ್ದು
ಅದನ್ನು ಸಹ ನಾವೀಗ ತಿಳ್ಕೊಂತ ಹೋಗೋಣ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ. ಸೊ ಮೊದಲಿಗೆ ದ್ವಿತೀಯ PUC ಪರೀಕ್ಷೆ 1ರ ಛಾಯಾ ಪ್ರತಿಗಾಗಿ ಅರ್ಜಿ ಮೀನ್ಸ್ ಅಪ್ಲಿಕೇಶನ್ ಫಾರ್ ಸ್ಕ್ಯಾನ್ ಕಾಪಿ ಫಾರ್ ಸೆಕೆಂಡ್ PUC 2025 ಎಕ್ಸಾಮ್ 1 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು 8/4/2025 ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದುಬಿಟ್ಟು 13/4/2025 ಆಗಿರುತ್ತೆ. ಆ್ಯಂಡ್ ಲಾಸ್ಟ್ ಡೇಟ್ ಫಾರ್ ಫೀಸ್ ಪೇಮೆಂಟ್, ಫೀಸನ್ನು ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 13/4/2025 ಆಗಿರುತ್ತೆ. ಅದೇ ರೀತಿ ದ್ವಿತೀಯ PUC ಪರೀಕ್ಷೆ 1ರ ಮೌಲ್ಯಮಾಪನಕ್ಕೆ ಹಾಗೂ ಮರು ಎಣಿಕೆಗೆ ಅರ್ಜಿ ಅಂತಂದರೆ ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯೂಯೇಷನ್ ಆ್ಯಂಡ್ ರೀಟೋಟಲಿಂಗ್ ಫಾರ್ ಸೆಕೆಂಡ್ PUC 2025 ಎಕ್ಸಾಮ್ 1. ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರ್ತಕ್ಕಂತಹ ಡೇಟ್ ಬಂದುಬಿಟ್ಟು 12/4/2025, ಲಾಸ್ಟ್ ಡೇಟ್ ಬಂದುಬಿಟ್ಟು 17/4/2025 ಆಗಿರುತ್ತೆ. ಆ್ಯಂಡ್ ಲಾಸ್ಟ್ ಡೇಟ್ ಫಾರ್ ಫೀಸ್ ಪೇಮೆಂಟ್, ಫೀಸನ್ನು ಪೇ ಮಾಡೋದಕ್ಕೆ 17/4/2025 ಲಾಸ್ಟ್ ಡೇಟ್ ಆಗಿರುತ್ತೆ ಅಂತ ಹೇಳಿ ಶಿಕ್ಷಣ ಇಲಾಖೆ ಕಡೆಯಿಂದ ತಿಳಿಸಿರ್ತಕ್ಕಂಥದ್ದು. ಸೊ ಈಗ ಅರ್ಥ ಆಯ್ತಲ್ವ ನಿಮಗೆ ಕ್ಲಿಯರ್ ಆಗಿ ಸ್ಕ್ಯಾನ್ ಕಾಪಿ ಅಂತಂದರೆ ಏನು, ರಿವ್ಯಾಲ್ಯೂಯೇಷನ್ ಅಂತಂದರೆ ಏನು, ರೀಟೋಟಲಿಂಗ್ ಅಂತಂದರೆ ಹೇಳು ಅಂತ ಹೇಳಿ. ಸೊ ಇಷ್ಟು ಕಂಪ್ಲೀಟ್ ಪ್ರೋಸೆಸ್. ಓಕೆನಾ. ನೀವು ರಿವ್ಯಾಲ್ಯೂಯೇಷನ್ ಅದೇ ರೀತಿ ರೀಟೋಟಲಿಂಗ್ಗೆ ಅರ್ಜಿನ ಸಲ್ಲಿಸಬೇಕಂತಂದರೆ ಮೊದಲಿಗೆ ನೀವು ಸ್ಕ್ಯಾನ್ ಕಾಪಿಗೆ ಅಪ್ಲಿಕೇಶನ್ ಹಾಕಿ ಸ್ಕ್ಯಾನ್ ಕಾಪಿನ ಪಡ್ಕೊಂಡಿರಬೇಕಾಗಿರುತ್ತೆ. ಸೊ ಸ್ಕ್ಯಾನ್ ಕಾಪಿನ ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ರಿವ್ಯಾಲ್ಯೂಯೇಷನ್ ಮತ್ತು ರೀಟೋಟಲಿಂಗ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ನೀಡ್ತಕ್ಕಂಥದ್ದು. ಸೊ ಆ್ಯಂಡ್ ಈಗಾಗಲೇ ಯಾರಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತಿದ್ರೆ ಸ್ಕ್ಯಾನ್ ಕಾಪಿಗೆ ಅಥವಾ ರಿವ್ಯಾಲ್ಯೂಯೇಷನ್ ಮತ್ತು ರೀಟೋಟಲಿಂಗ್ಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ವಿದ್ಯಾರ್ಥಿಗಳು ಸ್ಕ್ಯಾನ್ ಕಾಪಿಗೆ ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ ಸೊ ಅಪ್ಲಿಕೇಶನ್ ಹಾಕ್ತಕ್ಕಂತಹ ಲಿಂಕ್ ಇದೆ ನೋಡಿ, ಅದನ್ನು ನಾವು ಈಗಾಗಲೇ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿರ್ತಕ್ಕಂತಹ ಲಿಂಕನ್ನು ಯೂಸ್ ಮಾಡಿಕೊಂಡು ಸೊ ವಿದ್ಯಾರ್ಥಿಗಳು ಸ್ಕ್ಯಾನ್ ಕಾಪಿಗೆ ಈಗ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ಮತ್ತು ರೀಟೋಟಲಿಂಗ್ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ನೀಡ್ತೀನಿ. ಅದಕ್ಕೋಸ್ಕರ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.